ಯಡಿಯೂರಪ್ಪ ಅವರ ಅಪ್ಪನ ಹಣದಿಂದ ಎಲೆಕ್ಷನ್ ಮಾಡ್ತಿದ್ದಾರಾ ಅಂತ ಹೇಳಿ ಇದೀಗ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಅವರಪ್ಪನ ಹಣದಿಂದ ಮಗನ ಎಲೆಕ್ಷನ್ ಮಾಡ್ತಿದ್ದಾರಾ? ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ವಿರುದ್ಧ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ದನ ಕಾಯೋ ಐಟಿ ಅಧಿಕಾರಿಗಳು ವಾರಗಟ್ಟಲೆ ದಾಳಿ ಮಾಡಿದ್ರು, ಅವರಿಗೆ ಏನಾದ್ರೂ ಸಿಕ್ಕಿದ್ಯಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕುಮಾರಸ್ವಾಮಿ ಅವರು ಈ ರೀತಿ ವಾಗ್ದಾಳಿ ಮಾಡಿದ್ದಾರೆ. ಯಡಿಯೂರಪ್ಪನವರು ಅವ್ರ ಮಗನ ಗೆಲ್ಲಿಸ್ಕೊಂಡ್ಬರೋದು ಅವ್ರ ಅಪ್ಪನ ಮನೆ ದುಡ್ಡು ಅಂತ ಗೆಲ್ಲಿಸ್ಕೊಂಡ್ಬರ್ತಾರೆ ಅಲ್ವೇ? ಯಡಿಯೂರಪ್ಪ ಮಾತಾಡಕ್ಕೆ ಒಂದು ಹಿತಿಮಿತಿ ಇರಬೇಕು. ಯಾವನೋ ಕಾಂಗ್ರೆಸ್ ಕೂತ್ಕೊಂಡ್ಬಿಟ್ಟು ಅವ್ರು ಯಾರು ಅದಕ್ಕೆ ನಾನ್ ಜವಾಬ್ದಾರನ ಪ್ರೂವ್ ಮಾಡ್ಕೋಬೇಕು. ನಾನು 105 ಕೋಟಿ ಖರ್ಚು ಮಾಡಿದ್ದೀನಿ. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಸರಿಯಾಗಿ ದನ ಕಾಯ್ತವ್ರ ಪ್ರತಿದಿನ ದಾಳಿ ನಡೆಸಿಲ್ವೇ? ಅಲ್ಲಿ ಏನ್ ಸಿಗ್ತಾವ್ರಿಗೆ ಮಂಡ್ಯದವ್ರಿಗೆ ಇನ್ಕಮ್ ಟ್ಯಾಕ್ಸ್ನವ್ರಿಗೆ? ಯಾರು ಸಿಗ್ತಾವ್ರಿಗೆ 3 ಬಿಡಗಾಸು ಇನ್ಕಮ್ ಟ್ಯಾಕ್ಸ್ನವ್ರಿಗೆ? ಅವ್ರು ಯಾರೋ ಮಾತಾಡ್ತಾರೆ ಅಂತ ಅದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ. ಏನ್ ಯಡಿಯೂರಪ್ಪನವರು ಅವ್ರ ಮಗನ ಗೆಲ್ಲಿಸ್ಕೊಂಡ್ಬರೋದು ಅವ್ರ ಅಪ್ಪನ ಮನೆ ದುಡ್ಡು ಅಂತ ಗೆಲ್ಲಿಸ್ಕೊಂಡ್ಬರ್ತಾರೆ ಅಲ್ವೇ? ಯಡಿಯೂರಪ್ಪ ಮಾತಾಡಕ್ಕೆ ಒಂದು ಹಿತಿಮಿತಿ ಇರಬೇಕು. ಯಾವನೋ ಕಾಂಗ್ರೆಸ್ ಕೂತ್ಕೊಂಡ್ಬಿಟ್ಟು ಅವ್ರು ಯಾರೋ ಕೂತ್ಕೊಂಡು ಸ್ಟೋರಿ ಮಾಡ್ಕೊಂಡ್ರೆ ಅದಕ್ಕೆ ನಾನ್ ಜವಾಬ್ದಾರನ ಪ್ರೂವ್ ಮಾಡ್ಕೋಬೇಕು. ನಾನು 105 ಕೋಟಿ ಖರ್ಚು ಮಾಡಿದ್ದೀನಿ. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಸರಿಯಾಗಿ ದನ ಕಾಯ್ತವ್ರ ಪ್ರತಿದಿನ ದಾಳಿ ನಡೆಸಿಲ್ವೇ? ಅಲ್ಲಿ ಏನ್ ಸಿಗ್ತಾವ್ರಿಗೆ ಮಂಡ್ಯದವ್ರಿಗೆ ಇನ್ಕಮ್ ಟ್ಯಾಕ್ಸ್ನವ್ರಿಗೆ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ನವೀನ್. ಅಂದ್ರೆ ಏನ್ ಅರ್ಥ? ಯಡಿಯೂರಪ್ಪ ಅವರ ಅಪ್ಪನ ಹಣದಿಂದ ಮಗನ ಎಲೆಕ್ಷನ್ ಮಾಡ್ತಿದ್ದಾರಾ ಅಂತ ಹೇಳಿದ್ರೆ ಇದ್ರ ಅರ್ಥ ಏನು ಅಂತ ಹೇಳಿ? ಖಂಡಿತವಾಗ್ಲೂ ಯಶೋಧ, ಏನಂತಂದ್ರೆ ಕಳೆದ ಲೋಕಸಭಾ ಚುನಾವಣೆ ಅಂದ್ರೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಏನೊಂದು 150 ಕೋಟಿ ರೂಪಾಯಿ ಹಣವನ್ನ ಏನೊಂದು ಕುಮಾರಸ್ವಾಮಿ ಅವರು ಖರ್ಚು ಮಾಡಿದಾರೆ ಅಂತ ಬಿಜೆಪಿ ನಾಯಕರು ಆರೋಪವನ್ನ ಮಾಡಿದ್ರು. ಅದ್ರ ಜೊತೆಗೆ HD ಕುಮಾರಸ್ವಾಮಿ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಯಾಕಂತಂದ್ರೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಅವರ ಮಗನ ಎಲ್ಲಿಂದ ಹಣವನ್ನ ಖರ್ಚು ಮಾಡ್ತಾ ಇದ್ರೆ, ಅವ್ರು ಎಲ್ಲಿಂದ ಹಣವನ್ನ ಖರ್ಚು ಮಾಡ್ತಾ ಇದ್ರೆ, ಏನು ಮೋದಿ ಅವರು ಚಹಾ ಮಾರಿ ಹಣವನ್ನ ತಂದುಕೊಟ್ಟು ಇವರಿಗೆ ಬಿಜೆಪಿ ಅವರಿಗೆ ಚುನಾವಣೆಯನ್ನ ಮಾಡೋಕೆ ಹಣವನ್ನ ಕೊಟ್ಟಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ನವೀನ್, ಹಾಗಾದ್ರೆ ಮಂಡ್ಯದಲ್ಲಿ ಇವರ ಮಗನನ್ನು ಕೂಡ ಕಣಕ್ಕೆ ಇಳಿಸಿದ್ರು. ಹಾಗಾದ್ರೆ ಇವ್ರು ಎಲ್ಲಿಂದ ಹಣವನ್ನ ತಂದ್ರು? ಇಂಡೈರೆಕ್ಟ್ ಆಗಿ ಹೇಳ್ದಂಗಿಲ್ವಾ ಇದು ಕೂಡ? ಖಂಡಿತವಾಗ್ಲು. ಯಾಕಂತಂದ್ರೆ ರಾಜಕೀಯದಲ್ಲಿ ಇದೆಲ್ಲವೂ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ HD ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಯಾಕಂತಂದ್ರೆ 150 ಕೋಟಿ ಹಣವನ್ನ ಖರ್ಚು ಮಾಡಿದೀವಿ ಅಂತಂದ್ರೆ ಇವರು ಕೂಡ ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ, ನಾವು ಕೂಡ ಹಣವನ್ನ ಖರ್ಚು ಮಾಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ HD ಕುಮಾರಸ್ವಾಮಿ ಅವರ ಮಾತಿತ್ತು. ನೇರವಾಗಿ ಅಂದ್ರೆ ಏನು ಬಿಜೆಪಿ ನಾಯಕರು ಇಷ್ಟು ದಿನ ಅವರ ಮೇಲೆ ಏನೋ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ರು, ಅವರ ಎಲ್ಲಾ ಮಾತಿಗೂ ಇವತ್ತು ಏನೊಂದು ಕುಮಾರಸ್ವಾಮಿ ಅವರು ಟಾಂಗ್ ಅನ್ನ ಕೊಟ್ರು. ಏನೊಂದು ಸುಳ್ಳಿನ ಸರ್ಕಾರ ಅಂತ ಹೇಳ್ತಾ ಇದ್ರು. ನಂತರ ಏನೊಂದು ಕಮಿಷನ್ ಹಣದಲ್ಲಿ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ. ನವೀನ್, ಹಾಗಾದ್ರೆ ನಾವೇನ್ ಅನ್ಕೋಬೇಕು? ಇವರು ಕೂಡ ಮಂಡ್ಯದಲ್ಲಿ ಹಣವನ್ನ ಖರ್ಚು ಮಾಡಿದ್ದೀನಿ ಅನ್ನೋ ಅರ್ಥದಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಒಂದ್ ವೇಳೆ ಖರ್ಚು ಮಾಡಿದ್ರು ಹಾಗಾದ್ರೆ ಇವ್ರು ಎಲ್ಲಿಂದ ತಂದ್ರು ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಖಂಡಿತವಾಗ್ಲೂ ಯಶೋಧ, ಯಾಕಂತಂದ್ರೆ ಹೇಳುವಂತಹ ಪ್ರಶ್ನೆ ಪ್ರಮುಖವಾಗಿ ಅದೇ. ಯಾಕಂತಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಏನು ಚುನಾವಣೆಗೆ ಹಣವನ್ನ ಖರ್ಚು ಮಾಡ್ತಾ ಇದೀವಿ, ನಾವು ಕೂಡ ಹಣವನ್ನ ಖರ್ಚು ಮಾಡ್ತಾ ಇದೀವಿ, ಯಡಿಯೂರಪ್ಪನವರು ಕೂಡ ಹಣವನ್ನ ಖರ್ಚು ಮಾಡ್ತಾ ಇದ್ರೆ, ಅವರೇನು ಅವ್ರ ಅಪ್ಪನ ದುಡ್ಡನ್ನ ತಂದು ಹಣವನ್ನ ಖರ್ಚು ಮಾಡ್ತಿಲ್ಲ, ಅವರು ಕೂಡ ಏನೊಂದು ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ, ಅದು ಕೂಡ ಜನರ ದುಡ್ಡೇ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರ ಹೇಳಿಕೆ ಇತ್ತು ಯಶೋಧ. ಓಕೆ, ಥ್ಯಾಂಕ್ ಯು ನವೀನ್. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿ ಮುಖಂಡರಾದಂತಹ ಗೋ ಮಧುಸೂದನ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಯಡಿಯೂರಪ್ಪ ಅವರ ಅಪ್ಪನ ಹಣದಿಂದ ಮಗನ ಎಲೆಕ್ಷನ್ ಮಾಡ್ತಿದ್ದಾರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು, ಏನ್ ಹೇಳ್ತೀರಾ? ಯಡಿಯೂರಪ್ಪನವರು ಆಗ್ಲಿ ಅಥವಾ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಅಭ್ಯರ್ಥಿ ಆಗ್ಲಿ ಯಾರ ಅಪ್ಪನ ಮನೆಯ ಹಣವನ್ನು ಸಹ ಖರ್ಚು ಮಾಡ್ತಾ ಇಲ್ಲ.
ಅವರೆಲ್ಲರೂ ಖರ್ಚು ಮಾಡ್ತಾ ಇರೋದು ಹ್ಮ್. ಎಲ್ಲಾ ಆಗಿರುವಂತ ಮತದಾರರು ಯಾರಿದ್ದಾರೆ, ಹ್ಮ್ ಬಿಜೆಪಿಯ ಅಭಿಮಾನಿಗಳು ಯಾರಿದ್ದಾರೆ, ಸಾರ್ವಜನಿಕರು ಯಾರಿದ್ದಾರೆ, ಹ್ಮ್ ಅವ್ರು ಕೊಟ್ಟಿರುವಂತ ದೇಣಿಗೆ ಹಣದಿಂದ ನಾವು ಖರ್ಚು ಮಾಡಿ ಚುನಾವಣೆ ಮಾಡ್ತಾ ಇದ್ದೇವೆ. ಹ್ಮ್ ನಾವು ಭಿಕ್ಷೆ ಬೇಡಿ ತಂದಂತ ಹಣದಿಂದ ದುಡ್ಡು ಖರ್ಚು ಮಾಡ್ತಾ ಇದೀವಿ ವಿನಃ ಹ್ಮ್ ಕಾಂಟ್ರಾಕ್ಟರ್ಗಳಿಗೆ 13,000 ಕೋಟಿ ರೂಪಾಯಿ ಚೆಕ್ ಬರ್ಕೊಟ್ಟು ಅವ್ರ ಹತ್ರ ಹಂಗಂದ್ರೆ ನೀವು ಬಿಜೆಪಿಗರು ಭಿಕ್ಷೆ ಬೇಡ್ತಾ ಇದ್ದೀರಾ? ಹೌದು, ಭಿಕ್ಷೆ ಬೇಡ ನಾವು ಮಾಡ್ತಾ ಇರೋದು. ಯಾವ ರೀತಿ ಭಿಕ್ಷೆ ಬೇಡ್ತಿದ್ದೀರಾ? ಎಲ್ಲೆಲ್ಲಿ ಭಿಕ್ಷೆ ಬೇಡ್ತಿದ್ದೀರಾ? ಎಲ್ಲೆಲ್ಲಿ ಭಿಕ್ಷೆ ಬೇಡ್ತಾ ಇದೀವಿ ಮತ್ತೊಂದು ಹಾಗಾದ್ರೆ ನೀವು ಹಣವನ್ನ ಖರ್ಚು ಮಾಡ್ತಾ ಇದೀವಿ ಅಂತ ಹೇಳಿ ಒಪ್ಕೊಂಡಿದ್ದೀರಾ ಹಾಗಾದ್ರೆ? ಅಲ್ಲ ಮೇಡಮ್, ನೀವು ಬಹಳ ಅರ್ಜೆಂಟ್ ಅಲ್ಲಿ ಇದೀರಿ ಅಂತ ಅನ್ಸುತ್ತೆ. ನೀವು ಇಲ್ಲ ಹೇಳಿ ಸರ್, ನಾನು ನೀವು ಕೇಳ್ತಿರೋದು. ಬಹಳ ಅರ್ಜೆಂಟ್ ಅಲ್ಲಿ ಇದೀರಿ ಅಂತ ಅನ್ಸುತ್ತೆ. ಸರ್ ನೀವು ಡಿಟೇಲ್ ಆಗಿ ಹೇಳ್ಬಿಡ್ಲಿ ಅಂತ ಹೇಳಿ ಒಂದೇ ಸಲ ಕ್ವಶನ್ ಕೇಳ್ಬಿಟ್ಟೆ ಸರ್. ಇಲ್ಲ, ಯು ಆರ್ ಜಂಪಿಂಗ್ ಇನ್ ಟು ಕನ್ಕ್ಲೂಷನ್. ನಾವು ಸಾರ್ವಜನಿಕರ ಹತ್ರ ಹಣ ಸಂಗ್ರಹ ಮಾಡಿದ್ದೀವಿ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಹತ್ರನೂ ಹಣ ಸಂಗ್ರಹ ಮಾಡಿದ್ದೀವಿ. ನೇರವಾಗಿ ನಮ್ಮ ಪಕ್ಷಕ್ಕೆ ನಾವು ಚೆಕ್ ಮೂಲಕವಾಗಿ, ಡಿಡಿ ಮೂಲಕವಾಗಿ ದೇಣಿಗೆಯನ್ನ ಸಂಗ್ರಹ ಮಾಡಿದ್ದೀವಿ. ದೇಣಿಗೆ ಹಣದಿಂದ ಪಕ್ಷದ ಖರ್ಚನ್ನ ಮಾಡ್ತಾ ಇದ್ದೇವೆ. ಇನ್ನ ಅಭ್ಯರ್ಥಿಗೆ ಯಾವ ಲಿಮಿಟ್ ಇದೆ ಆ ಲಿಮಿಟ್ ನಲ್ಲಿ ಪ್ರಕಾರವಾಗಿ ಅಲ್ಲಿ ಖರ್ಚನ್ನು ಮಾಡ್ತಾ ಇದ್ದೀವಿ ನಾವು. ಆದ್ರೆ ನಮ್ಮ ದುಡ್ಡಿನಲ್ಲಿ ಯಾವ್ದು ಸಹ ಕಾಂಟ್ರಾಕ್ಟರ್ಗಳ ಹತ್ರ ನಾವು 13,000 ರೂಪಾಯಿ ಅಡ್ವಾನ್ಸ್ ಕೆಲಸ ಮಾಡದೇ ಇರೋರಿಗೆಲ್ಲ ಬಿಲ್ ಕೊಟ್ಟು ಅವ್ರೆಲ್ರಿಗೂ ಚೆಕ್ ಹರ್ಕೊಟ್ಟು ಅವ್ರ ಹತ್ರ ಎಲ್ಲ ಕ್ಯಾಶ್ ಸಂಗ್ರಹ ಮಾಡಿ ಮಾಡ್ತಾ ಇದಾರಲ್ಲ, ಈ ತರದ ಹಣ ನಮ್ಮ ಹತ್ರ ಯಾವ್ದು ಬಂದಿಲ್ಲ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ. ಸೊ ಇದೀಗ ಗಮನಿಸ್ತಾ ಇದ್ರೆ ಸಾಕಷ್ಟು ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ. ಯಡಿಯೂರಪ್ಪ ಅವರ ಅಪ್ಪನ ಹಣದಿಂದ ಮಗನ ಎಲೆಕ್ಷನ್ ಮಾಡ್ತಿದ್ದಾರಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ಮುಖಂಡ ಗೋ ಮಧುಸೂದನ್ ಅವರು ಕೂಡ ಮಾತನಾಡ್ತಾ ಹೇಳಿದ್ರು, ನಾವು ದೇಣಿಗೆಯನ್ನ ಸಂಗ್ರಹ ಮಾಡಿದ್ವಿ, ಒಬ್ಬ ಅಭ್ಯರ್ಥಿಗೆ ಎಷ್ಟು ಲಿಮಿಟ್ ಅಲ್ಲಿ ಖರ್ಚು ಮಾಡಬೇಕು ಅಷ್ಟು ಹಣವನ್ನ ನಾವು ಖರ್ಚು ಮಾಡ್ತಾ ಇದೀವಿ, ಅಂದ್ರೆ ಭಿಕ್ಷೆ ಬೇಡಿದ್ದೀವಿ, ಭಿಕ್ಷೆಯ ಹಣವನ್ನ ನಾವು ಎಲೆಕ್ಷನ್ಗೆ ಖರ್ಚು ಮಾಡ್ತಾ ಇದೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಏನು ಯಡಿಯೂರಪ್ಪನವರು ಅವ್ರ ಮಗನ ಗೆಲ್ಲಿಸ್ಕೊಂಡ್ಬರೋದು ಅವ್ರ ಅಪ್ಪನ ಮನೆ ದುಡ್ಡು ಅಂತ ಗೆಲ್ಲಿಸ್ಕೊಂಡ್ಬರ್ತಾರೆ ಅಲ್ವೇ? ಯಡಿಯೂರಪ್ಪ ಮಾತಾಡಕ್ ಒಂದು ಹಿತಿಮಿತಿ ಇರಬೇಕು. ಯಾವನೋ ಕಾಂಗ್ರೆಸ್ನವ್ರು ಕೂತ್ಕೊಂಡ್ಬಿಟ್ಟು ಅವ್ರು ಯಾರೋ ಕೂತ್ಕೊಂಡು ಸ್ಟೋರಿ ಮಾಡ್ಕೊಂಡ್ರೆ ಅದಕ್ಕೆ ನಾನ್ ಜವಾಬ್ದಾರನ ಪ್ರೂವ್ ಮಾಡ್ಕೋಬೇಕು. ನಾನು 105 ಕೋಟಿ ಖರ್ಚು ಮಾಡಿದ್ದೀನಿ. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಸರಿಯಾಗಿ ದನ ಕಾಯ್ತವ್ರ ಪ್ರತಿದಿನ ದಾಳಿ ನಡೆಸಿಲ್ವೇ? ಅಲ್ಲಿ ಏನ್ ಸಿಗ್ತಾವ್ರಿಗೆ ಮಂಡ್ಯದವ್ರಿಗೆ ಇನ್ಕಮ್ ಟ್ಯಾಕ್ಸ್ನವ್ರಿಗೆ? ಯಾರು ಸಿಗ್ತಾವ್ರಿಗೆ 3 ಬಿಡಗಾಸು